ಜೊತೆಗೆ ಈಗ ಕನ್ನಡದಲ್ಲಿ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ ಅಂತ ಒಂದಷ್ಟು ಲೈನಪ್ಸ್ ಏನಾದರೂ ಇದೆಯಾ? ಕನ್ನಡದಲ್ಲಿ ಕೆಲವೊಂದಿದೆ, ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ರಾಮ್ ಪೋತಿನಿದು ಒಂದು ಮಾಡ್ತಾ ಇದ್ದೀನಿ, ಮತ್ತು ರೌಡಿ ಜನಾರ್ದನ್ ಅಂತ ವಿಜಯ್ ದೇವರಕೊಂಡದೊಂದು ಮಾಡ್ತಾ ಇದ್ದೀನಿ, ಪುರುಷನ್ ಅಂತ ಒಂದು ಮಾಡ್ತಾ ಇದ್ದೀನಿ, ಮತ್ತು ಕಾಂಚನ 4 ಅಂತ ಕೆಲವೊಂದು ಅದೇ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕನ್ನಡದಲ್ಲಿ ಒಂದು K-pop ಅಂತ ಮಾಡ್ತಾ ಇದ್ದೀನಿ. ಇನ್ನೊಂದು ಕೆಲವೊಂದು ಇದೆ, ಅದಿನ್ನೂ ಕನ್ಫರ್ಮ್ ಮಾಡಿಲ್ಲ. ಕಾಂಚನ 4 ಏನು ಎದುರಿಸ್ತೀರಾ ಸರ್? ಇಲ್ಲ, ಅದು ನೋಡಿ, ಅದು ತುಂಬ ಮಜಾ ಇರುತ್ತೆ. ಅದು ಬೇರೆನೇ ಕಾನ್ಸೆಪ್ಟ್, ಅದು ಬೇರೆ ಥರ ಇರುತ್ತೆ. ಕಾಂಚನ ಇನ್ನೂ ಒಳ್ಳೆ ಇದು ಇರುತ್ತೆ. ಇನ್ನೊಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಅವೆಲ್ಲ ಬಾಕಿ ಇದೆ, ಅದಾದರೆ. ಇಷ್ಟೊಂದು ಸಿನಿಮಾಗಳಿದೆ ನಿಮ್ಮ ಕೈಯಲ್ಲಿ, ನೋಡಿ ಎಷ್ಟು ಸಿನಿಮಾಗಳಿದೆ, ಎಲ್ಲ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಜೊತೆ ಅದರ್ ಸ್ಟೇಟ್ಸ್ದು. ಸೊ ಅದು ನೀವು ಕನ್ನಡನ ಮರ್ತಿಲ್ಲ, ಕನ್ನಡದಲ್ಲೂ ಸಿನಿಮಾ ಮಾಡ್ಕೊಂಡು ಹೋಗ್ತಿದೆ ಸೈಮಲ್ಟೇನಿಯಸ್ಲಿ. ಕೆಲವರು ಹೀರೋಯಿನ್ಸ್ ಇರ್ತಾರೆ, ತೆಲುಗುಗೆ ಹೋದ್ಮೇಲೆ ತಮಿಳ್ಗೆ ಹೋದ್ಮೇಲೆ ಕನ್ನಡಕ್ಕೆ ಬರೋದೇ ಇಲ್ಲ, ಕನ್ನಡನ ಮರ್ತೇ ಬಿಟ್ಟಿರ್ತಾರೆ. ಓಕೆನಾ, ವಾಪಸ್ ಹೋದ್ರೂ ಅದನ್ನು ಕ್ಯಾರೆ ಬೈಟ್ರೆ ಅಂದಿರಲ್ಲ, ಏನೋ ನಾನು ತೆಲುಗುನಲ್ಲಿ ಮೆರೆದಾಡ್ಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ, ಅಲ್ಲೂ ಹೋಗದೆ ಇಲ್ಲೂ ಹೋಗದೆ ಎಲ್ಲೂ ಇರಲ್ಲ ಅನ್ನೋ ಥರನೂ ಆಗಿರುತ್ತೆ ಕೆಲವೊಮ್ಮೆ. ಸೊ ಅದೇ ನೀವು ಕನ್ನಡನ ಮರ್ತಿಲ್ಲ. ನಾನು ಯಾಕೆ ಇದೇ ಸಿನಿಮಾಗೆ ನೀವು ಬಂದಾಗ ಈ ವರ್ಡ್ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಅರ್ಥ ಕೂಡ ಇದೆ, ಅದನ್ನು ನಾನು ಇಲ್ಲಿ ಹೇಳೋದಿಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಅಂದರೆ ನಾವೆಲ್ಲೇ ಹೋಗಲಿ, ಇಲ್ಲೂ ಒಂದೊಂದು ಎಷ್ಟೇ ಹೈ ಲೆವೆಲಲ್ಲಿದೆ, ಅಫ್ಕೋರ್ಸ್ ನಮ್ಗೆ ಆಫರ್ಸ್ ಬರ್ತಿರ್ಬೇಕಿದ್ರೆ ನಾವು ಮಾಡ್ಕೊಂಡು ಹೋಗಬೇಕು, ಯಾಕಂದರೆ ನಮ್ಮ ಜೀವನನೂ ನಡಿಬೇಕು. ಆದರೆ ಅವಾಗಿವಾಗ ಟೈಮ್ ಸಿಕ್ಕಾಗ ಕನ್ನಡಕ್ಕೂ ಬಂದು ಹೋಗಬೇಕು. ನಮಗೆ, ನಾವು ಹುಟ್ಟಿರೋದು ಕರ್ನಾಟಕದಲ್ಲಿ, ಕನ್ನಡಿಗರಾಗಿ ನಾವು ಎಲ್ಲಿಂದ ಕೆಲಸ ಮಾಡಿದ್ರೂ ನಮ್ಮ ಕನ್ನಡಕ್ಕೆ ಹೆಸರು ಬರಬೇಕನ್ನೋದು ಒಂದು ಇದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಅದ್ರ ಮೇಲ್ಗಡೆ ನಮಗೆ ಕನ್ನಡ ಅಂದರೆ, ಕನ್ನಡ ಸಿನಿಮಾಗಳು ವರ್ಲ್ಡ್ ವೈಡ್ ಹೋಗಿ ಹೊಡಿಬೇಕು ಅನ್ನೋದು ನಮಗೆ ಯಾವಾಗೂ ಇರುತ್ತೆ. ಕನ್ನಡ ಸಿನಿಮಾ ಬಂದರೆ ಚೆನ್ನಾಗಿ ಬರಬೇಕು. ಇಲ್ಲ, ಈಗ ಕನ್ನಡ ಸ್ವಲ್ಪ ಸಿನಿಮಾಗಳು ಇದಾಗ್ತಾ ಇದೆ, ಇಂಡಸ್ಟ್ರಿ ಸ್ವಲ್ಪ ಇದಾಗ್ತಾ ಇದೆ ಅಂದಾಗ ನಮಗೆ ತುಂಬ ಬೇಜಾರಾಗುತ್ತೆ. ಅದು ಬರಬೇಕು, ಅದೊಂದು ಕಿಚ್ಚಿದೆ. ಅದು ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಯಾವ ಇಂಡಸ್ಟ್ರಿಗೂ ನಾವು ಕಮ್ಮಿ ಇಲ್ಲ, ಅದೊಂದು ಆಗ್ತಾಯಿದೆ. ಟೀಮ್ಗಳು ಬರ್ತಾಯಿದೆ. ನಾವು ಅಷ್ಟೇ, ಅದಕ್ಕೆ ಸ್ಪೆಸಿಫಿಕ್ಕಾಗಿ ಸ್ಟೋರಿಗಳ್ನ, ಕಂಟೆಂಟ್ಗಳು ಕರೆಕ್ಟಾಗಿ ಇದೆಯಾ ಅನ್ನೋದು ನೋಡ್ತೀವಿ. ನೋಡ್ಬಿಟ್ಟು ಮಾಡಬೇಕು. ಹೊಡೆದ್ರೆ ಅದು ಪ್ಯಾನ್ ಇಂಡಿಯಾನೇ ಹೊಡಿಬೇಕು, ಆ ಲೆವೆಲ್ಗೆ ಹೆಸರಾಗಬೇಕು ಅನ್ನೋದು ನನಗೆ. ರೆಡಿ ಆಗ್ತಾ ಇದೆ ಸರ್ ಒಂದು ಸಿನಿಮಾ, 26ಕ್ಕೆ ಅನೌನ್ಸ್ ಆಗಿದೆ, ಆಗಸ್ಟ್ 26ಕ್ಕೆ. ಸೊ ನಿಮ್ಗೆ ಗೊತ್ತಿರ್ಬೇಕು ಯಾವುದು ಪ್ಯಾನ್ ಇಂಡಿಯಾ ಹೊಡಿಬೇಕು, ಪ್ಯಾನ್ ಇಂಟರ್ನ್ಯಾಷನಲ್, ಪ್ಯಾನ್ ವರ್ಲ್ಡ್ ಹೊಡಿಬೇಕು ಅಂತ ಇದ್ದಾರೆ. ಅದೊಂದು ಪ್ರೌಡ್ ಫೀಲಿಂಗ್, ಅದು ಕಾಯ್ತಾ ಇದ್ದೀವಿ. ಅದು ನೆಕ್ಸ್ಟ್ ಲೆವೆಲ್, ಈಗ ಹಾಲಿವುಡ್ ಲೆವೆಲ್ಗೆ ಹೊಡಿಬೇಕದು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಹೊಡಿಯುತ್ತಾ ಟಾಕ್ಸಿಕ್ಕು? 100% ಹೊಡಿಯೋದು. ಯಾರಲ್ಲಿ? ರಾಕಿ ಬಾಯ್. ಸರ್, ಈಗ ನನಗೊಂದು ಡೌಟ್ ಇದೆ. KGF 2 ಆದಮೇಲೆ ರಾಕಿ ಬಾಯ್ ಅವ್ರು ಕಾಣಿಸ್ಕೊಂಡಿಲ್ಲ, ಡೇ ಬೈ ಡೇ ಪೋಸ್ಟ್ಪೋನ್ ಆಗ್ತಾ ಇದೆ ಸಿನಿಮಾ. ಸೊ ಅವಾಗ ಏನು ಅನಿಸುತ್ತೆ ಅಂತ ಅಂದರೆ, ಯಾವುದೋ ಒಂದು ಸಿನಿಮಾ ಮಾಡಿಬಿಡ್ಬೇಕಾಗಿತ್ತು ಯಶ್ ಅವರು, ಕನ್ನಡಕ್ಕೆ ಕೊಟ್ಬಿಡ್ಬೇಕಾಗಿತ್ತು. ಯಾಕಂದರೆ ನಿಮಗೂ ಗೊತ್ತಿದೆ, ಹೀರೋಗಳಿಲ್ಲ ಸದ್ಯಕ್ಕೀಗ. ದರ್ಶನ್ ಅವರು ಹಾಗಾಗಿದೆ, ಅಪ್ಪು ಅವರು ಇಲ್ಲ. ಸೊ ಸಿನಿಮಾ ಮಾಡೋರು ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಸ್ಟಾರ್ ಹೀರೋಗಳು ವರ್ಷಕ್ಕೊಂದು ಸಿನಿಮಾ ಮಾಡ್ತಿಲ್ಲ, ಈ ಥರದ್ದೆಲ್ಲ ಮಾತುಕತೆಗಳು ನಡೀತಾ ಇದೆ. ಸೊ ಈ ಟೈಮಲ್ಲಿ ಯಶ್ ಅವರು ಒಂದು ಸಿನಿಮಾ ಕೊಟ್ಬಿಡ್ಬೇಕಾಗಿತ್ತು ಅಂತಲೂ ಅನಿಸುತ್ತೆ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿದೆ, ಇಲ್ಲ, ಅವ್ರ ಏಮೇ ಬೇರೆ ಕಡೆ ಇದೆ, ಅವ್ರ ಪ್ರಯತ್ನನೇ ಬೇರೆ ಇದೆ, ಕನ್ನಡನ ಮತ್ತಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅವ್ರ ಪ್ರಯತ್ನಕ್ಕೆ ನಾವೆಲ್ಲ ಸಹಕರಿಸ್ಬೇಕು ಅಂತಲೂ ಅನಿಸುತ್ತೆ. ಈ ಎರಡು ಆ್ಯಂಗಲಲ್ಲಿ ಅನಿಸುತ್ತೆ, ಎರಡೂ ಇದು ಅನ್ಸುತ್ತೆ. ಅದು ಸರಿ ಅನ್ಸುತ್ತೆ, ಇದೊಂದು ಕಿರಾತಕ ಕೊಟ್ಬಿಡ್ಬೋದಾಗಿತ್ತ ಅವರು ಕನ್ನಡಿಗರಿಗೋಸ್ಕರ ಮಾತ್ರ ಅಂತ ಕೂಡ ಅನಿಸುತ್ತೆ. ಸೊ ಏನು ಹೇಳ್ತೀರಿ, ಅವರ ಒಂದು ಇದು ಮೈಂಡ್ ಯಾವ ಥರ ಹೋಗ್ತಿದೆ, ಅವರ ಪ್ಲ್ಯಾನಿಂಗ್ ಯಾವ ಥರ ಹೋಗ್ತಿದೆ ಅಂತ ನಿಮ್ಗನ್ಸುತ್ತೆ? ಅದೇ ನೀವು ಹೇಳಿದ್ರೆ, ಒಂದರಲ್ಲಿ ಆನ್ಸರ್ ನೀವೇ ಹೇಳಿಬಿಟ್ರಿ. ಅವರು ಕನ್ನಡ ಇಂಡಸ್ಟ್ರಿನ ಭಾಳ ಎತ್ತರಕ್ಕೆ ತೊಗೊಂಡೋಗಬೇಕು ಅನ್ನೋ ಇದರಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಇದರಲ್ಲಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಏನು ಡಿಸಿಷನ್ ಮಾಡ್ತಾಯಿದ್ದಾರೆ ಪರ್ಫೆಕ್ಟಾಗಿ ಮಾಡ್ತಾಯಿದ್ದಾರೆ. ಸೊ ಅವರು ಇಷ್ಟೇ ಅಲ್ಲ, ಅವಾಗಿಂದನೂ ಎಕ್ಸಾಂಪಲ್ ಸೆಟ್ ಮಾಡ್ತಾ ಬಂದಿದ್ದಾರೆ. ಸ್ಪೋರ್ಟಿವ್ ಆಗಿ ತೊಗೊಂಡು ಇಂಡಸ್ಟ್ರಿಗೆಲ್ಲ ಒಂದು ಚಾಲೆಂಜ್ ಕೊಟ್ಟು ಹೋಗಿ ಅಲ್ಲಿ ನಿಂತಿದ್ದಾರೆ. ಇನ್ನೂ ಮೇಲೆ ಹೋಗ್ಬೇಕು, ಅವ್ರು ಹಿಂದೆ ತಿರುಗಿ ನೋಡಲ್ಲ, ಒಂದು ಸಿನಿಮಾ ಮೇಲೆ ಮುಂದೆ ಹೋಗ್ತಾ ಇರ್ತಾರೆ. ಸೊ ಅದು ನೀವು ಹೇಳೋಕ್ಕಾಗಲ್ಲ. ನಾವು ಓನ್ಲಿ ವಿ ಹ್ಯಾವ್ ಟು ಸಪೋರ್ಟ್ ಹಿಮ್ ಅಷ್ಟೇ. ಅವ್ರಿಗೆ ಒಳ್ಳೇದು ಬಯಸಬೇಕು. ಅವ್ರು ಏನು ಮಾಡ್ತಾಯಿದ್ದಾರೆ, ಎಫರ್ಟ್ಸ್ ಆಗ್ತಾಯಿದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಷ್ಟೆ. ಕರೆಕ್ಟ್ ಪಾತಲ್ಲಿ ನಡೀತಿದ್ದಾರೆ ಅಂತ. ಕರೆಕ್ಟ್, 100%. ಅದಕ್ಕೆ ಭಾಳಷ್ಟು ಉದಾಹರಣೆಗಳು. KGF ಇರ್ಬೋದು, ರಾಮಾಚಾರಿ ಇರ್ಬೋದು, ಮಾಸ್ಟರ್ ಪೀಸ್ ಇರ್ಬೋದು, ಕಿರಾತಕ, ಎಷ್ಟು ಸಿನಿಮಾ ಗೂಗ್ಲಿ. ಸೊ ಅಲ್ಲಿಂದ ಅವ್ರದ್ದು ನೋಡ್ತಾ ಬಂದರೆ ಹಂಗೆ ಹೋಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್. ಸೊ ವಿ ಶುಡ್ ಸ್ಟ್ಯಾಂಡ್ ವಿತ್ ಹಿಮ್ ಅಷ್ಟೇ.
ನೀವೇನು ಟಾಕ್ಸಿಕಲ್ ಇಲ್ಲ ತಾನೆ, ರಾಯನ್ಗೆ ಆಪೋಸಿಟ್ ಆಗಿ ಯಾವುದೋ ಒಂದು ಓಲ್ಡ್ ಗೆಟಪ್ ಹಾಕೊಂಡು ಬರಲ್ಲ ತಾನೆ? ಇಲ್ಲ 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 ಟಾಕ್ಸಿಕಲ್ ಇಲ್ಲ. ಮತ್ತೆ ಇನ್ನೇನು ಸರ್, ಇನ್ನು ಹೇಗೆ ನಡೀತಾ ಇದೆ ಲೈಫ್, ಹೇಗೆ ನಡೀತಾ ಇದೆ, ಏನು ಹೇಳ್ತೀರಿ ಕನ್ನಡಿಗರಿಗೆ? ಕನ್ನಡಿಗರಿಗೆ ನಾನು ಹೇಳೋದು ಆ್ಯಸ್ ಎ ನಟನಾಗಿ ಕನ್ನಡ ಸಿನಿಮಾಗಳಿಗೆ ಫಸ್ಟು ನೀವು ಸಪೋರ್ಟ್ ಮಾಡಿ, ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ನೀವು ಬೆಂಬಲ ಕೊಟ್ಟರೆ ಇನ್ನೂ ನಮ್ಮ ಇಂಡಸ್ಟ್ರಿ ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಆಮೇಲೆ ಹೊಸ ಹೊಸ ಹೀರೋಗಳಿಗೆ, ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿದ್ದು. ತುಂಬ ಒಳ್ಳೆಯದಾಗಲಿ, ಇನ್ನೂ ಎತ್ತರಕ್ಕೇರಿ. ಬೇರೆ ಅದರ್ ಲ್ಯಾಂಗ್ವೇಜ್ ಅವರು ನಿಮ್ಮ ಕಾಲ್ ಶೀಟ್ಗೋಸ್ಕರ ಅವ್ರು ವೆಯ್ಟ್ ಮಾಡಬೇಕು, ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ, ಇನ್ನು ಮತ್ತಷ್ಟು ವೆಯ್ಟ್ ಮಾಡೋವಾಗಲಿ ಕನ್ನಡ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಿ ಸರ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಗರುಡ ರಾಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಚರಣ್ ಸಿಂಗ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.